ನಿನ್ನ ರುಕು 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 ಏನೋ ಹೇಳ್ತಾ ಇದೆ. ಒಂದು 5 ಸೆಕೆಂಡ್ ಅದೇನಂತ ಹೇಳ್ಬಿಡಲ್ಲ ಪ್ಲೀಸ್. ರುಕು ರುಕು ಪ್ಲೀಸ್. ನಮ್ಮ ಹಣೆ ಬರೋನೇ ಇಷ್ಟಪ್ಪ. ಏನೋ ಹೇಳ್ತೀನಿ ಅಂತ ಇದ್ಲು. ನಾಳೆ ಬೆಳಿಗ್ಗೆ ಇದೆಲ್ಲ ಅವಳಿಗೆ ನೆನಪಿರುತ್ತೋ ಏನೋ. ಏನಮ್ಮ ಮಾಡ್ತಿದ್ಯಾ ನೀನು? ಏನಾಗಿದೆ ನಿಂಗೆ? ನೆನ್ನೆ ಎಲ್ಲ ಪ್ರಜ್ಞೆ ತಪ್ಪಿದ್ದಿದ್ದೆ. ಎಲ್ಲಿ? ಭಯ ಪಡಬೇಡ. ನೋಡು, ಇನ್ನು ಜ್ವರ ಕೂಡ ಕಡಿಮೆ ಆಗಿಲ್ಲ. ದೇಹದಲ್ಲಿ ಒಂಚೂರು ಶಕ್ತಿನೇ ಇಲ್ಲ ನಿಂಗೆ. ಅಲ್ಲಿಂದಲ್ಲಿ ಓಡಾಡ್ತಿದ್ಯಲ್ಲ. ಕೂತ್ಕೋ ಸುಮ್ಮನೆ. ನೋಡಮ್ಮ, ಡಾಕ್ಟ್ರು ನೆನ್ನೆ ಬಂದು ಚೆಕ್ ಮಾಡಿ ನೋಡಿದ್ದಾರೆ. ನೀನು ರೆಸ್ಟ್ ತಗೋಬೇಕು ಅಂತ ಹೇಳಿದ್ದಾರೆ. ಕೂತ್ಕೋ ಕೂತ್ಕೋ. ಅಯ್ಯೋ ಯಶು ಯಶು, ಆ ಮಗು ಮೊದಲೇ ಹೆದರ್ಕೊಂಡಿದೆ. ನೀನು ಅಷ್ಟು ಗಟ್ಟಿಯಾಗಿ ಮಾತಾಡಿದ್ರೆ ಒಂಥರ ಅನ್ಕಂಫರ್ಟ್ ಫೀಲ್ ಆಗುತ್ತಲ್ವ? ಒಂದು ನಿಮಿಷ ಈ ಕಡೆ ಬಾ, ಒಂದು ನಿಮಿಷ ಬಾ. ಯಾಕೆ ಹೆದರ್ಕೋತಿಯಮ್ಮ? ಧೈರ್ಯವಾಗಿರು. ನಮ್ಮ ಮನೆ ಇದು, ನಿನಗೆ ಯಾವ ತೊಂದರೆ ಇಲ್ಲ, ಆಗೋದಿಲ್ಲ. ಕೂತ್ಕೋ. ಕೂತ್ಕೋ ತಾಯಿ. ನೋಡು, ನೀನು ಹೆದರ್ಕೊಳ್ಳೋ ಅಗತ್ಯನೇ ಇಲ್ಲ. ಇಲ್ಲಿ ಯಾರೂ ನಿನ್ಗೇನು ಮಾಡೋದಿಲ್ಲ. ಧೈರ್ಯವಾಗಿರು. ನಿನ್ನ ಹೆಸರೇನಮ್ಮ? ಮಗು, ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಸೌಮ್ಯ. ಸೌಮ್ಯ, ಎಷ್ಟು ಚೆನ್ನಾಗಿದೆ. ನನ್ನನ್ನು ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದ್ರೆ? ಏಯ್, ಡಿಹೈಡ್ರೇಷನ್ ಆಗಿದೆ. ತುಂಬ ದಿನದಿಂದ ಊಟ ಮಾಡಿಲ್ಲ ಅಂದರೆ ಸುಸ್ತಾಗಿ ಜ್ವರ ಜಾಸ್ತಿ ಆಗಿದೆ ಸರ್. ನಿನ್ನನ್ನು ನಿನ್ನೆ ನಾವು ಇಲ್ಲಿ ಕರ್ಕೊಂಡ್ಬಂದಾಗಲೇ ನಿನಗೆ ತುಂಬ ಜ್ವರ ಇತ್ತು. ಡಾಕ್ಟ್ರು ಬಂದು ಟ್ರೀಟ್ ಮಾಡಿ ಹೋಗಿದ್ದಾರೆ. ನೀನು ತುಂಬ ಆಯಾಸ ಆಗಿದೆಯಾ? ಹೊಟ್ಟೆಗೆ ಏನಾದ್ರು ಒಂದಿಷ್ಟು ಆಹಾರ ತಗೊಂಡು ರೆಸ್ಟ್ ಮಾಡು. ಮಿಕ್ಕಿದ ಆಮೇಲೆ ಮಾತಾಡೋಣ. ಯಶು, ಸ್ವಲ್ಪ ಊಟ ತಗೊಂಡು ಪ್ಲೀಸ್.
ಏ ಕೃಷ್ಣ, ಎದ್ದೇಳೋ ಮೇಲೆ, ಎದ್ದೇಳೋ. ಏನೇ ಏನು ಒಳ್ಳೆ ಹಸು ಕಟ್ಟಾಕ್ತಂಗ್ ಕಟ್ಟಾಕಿದ್ಯಾ? ಯಾಕೆ ನಿನ್ ಕೈಗೆ ನನ್ನ ಕೈನ ಕಟ್ಟಾಕೊಂಡಿದ್ಯಾ? ಏನು ಇದು? ನಿನ್ನೆ ಏನಾಯ್ತು ಅಂತ ನಿನಗೆ ನೆನಪಿಲ್ವಾ? ಏನ್ ನೆನ್ಪಿರ್ಬೇಕು? ಅಲ್ಲ, ನಾನು ಯಾಕೆ ಕಟ್ಟಾಕಿದ್ದೆ ನೀನು? ಅಲ್ಲ, ನಿನ್ನೆ ಏನು ನಡೀತು ಅಂತ ನಿನ್ಗೆ ಗೊತ್ತೇ ಇಲ್ವಾ? ನೆನಪೇ ಇಲ್ವಾ? ಹೋಟೆಲಲ್ಲಿ ನಾವಿದ್ವಿ. ಅದ್ಯಾ ಕೃಷ್ಣ ಹಂಗ್ ನೋಡ್ತಿದ್ಯಾ? ಎಲ್ಲ ಆಗೋಯ್ತು ಕಣೆ, ನೋಡ್ಬಿಟ್ಟೆ. ಅದನ್ನು ಹೇಗೆ ಹೇಳಬೇಕು, ಅದ್ರ ಬಗ್ಗೆ ಮಾತಾಡೋಕ್ಕೂ ಕೃಷ್ಣ, ನಾನು ಏನು ಮಾಡಿದೆ? ಏನಾಯ್ತು ನನ್ನ ರಾತ್ರಿ? ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ ಕಣೆ. ಟೈಮ್ ಬೇಕು ಅದನ್ನು ಅರಗಿಸ್ಕೊಳ್ಳೋದಕ್ಕೆ. ಕೃಷ್ಣ, ಏನಿದ್ರು ಹೇಳು ಕೃಷ್ಣ, ಏನಾಯ್ತು ಅಂತ ಹೇಳು. ನೋಡು, ಏನಾದರೂ ತಪ್ಪಿದ್ರೆ ನಾನು ಸರಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಯಾರಾದ್ರ ಜೊತೆ ಮಾತಾಡೋಕೆ ಟ್ರೈ ಮಾಡಿದ್ನಾ? ಅಕ್ಕನ ಜೊತೆ ಮಾತಾಡಿ ಏನಾದರೂ ಹೇಳ್ಬಿಟ್ನಾ? ಏನಾಯ್ತು ಅಂತ ಹೇಳು ಕೃಷ್ಣ, ಪ್ಲೀಸ್ ಕೃಷ್ಣ. ಆಯ್ತಾಯ್ತು, ಕೂಲ್ ಡೌನ್. ಕಣ್ಣರ್ಸ್ಕೊ. ನೈಟೆಲ್ಲ ಕುಡಿದ್ಬಿಡೋದು, ಕೊಟ್ಟೆ ಇಡೋದು, ಈಗ ಹೇಳೋದು. ಅದಕ್ಕೆ ಹತ್ರ ಮಾತಾಡಬೇಕು ಅಂತ ಹಠ ಮಾಡ್ತಿದ್ದೆ, ಏನೋ ಪ್ರಶ್ನೆ ಕೇಳಬೇಕು ಅಂತ. 2-3 ಸಲ ನೀನು ಡೋರ್ ಓಪನ್ ಮಾಡ್ಕೊಂಡು ಹೋಗಿದ್ಯಾ ಗೊತ್ತಾ? ಅದು ಬಿಡು, ಕಿಟಕಿ ಹಾರ್ಕೊಂಡು ಹೋಗಿದ್ಯಾ. ಕಿಟಕಿಯಿಂದ ಹೋಗಿದ್ದ? ಅಷ್ಟೇ ಅಲ್ಲಮ್ಮ, ಅದು ಯಾವುದಾದ್ರು ಟೈಟಾನಿಕ್ ಅಲ್ವಾ? ಓ, ಆ ಥರ ಪೋಸ್ ಕೊಡೋಣ ಅದು ಇದು ಅಂತೆಲ್ಲ ಫೋರ್ಸ್ ಮಾಡಿ ಟೆರೆಸ್ ಮೇಲೆ ಕರ್ಕೊಂಡು ಹೋಗಿದ್ದೆ. ಮಳೆ ಬೇರೆ ಬರ್ತಾಯಿತ್ತು ಅಲ್ಲಿ. ಅಷ್ಟೇನಾ? ಇಲ್ಲ ಅಷ್ಟೇ ನಾನಾ ಹೋಗ್ತಿರೋ ಗಾಡಿಯಿಂದ ಎತ್ಕೊಂಡು ಬಂದಿದ್ದೀನಿ ನಿನ್ನ. ಇವತ್ತು ಬಿಡು ಕೃಷ್ಣ. ಸರಿ, ಅವಾಗಲೇ ನನಗೆ ಹೇಳೋಕ್ಕೂ ಹಿಂಸೆ ಆಗ್ತಿದೆ, ಅದ್ರ ಬಗ್ಗೆ ಮಾತಾಡೋಕ್ಕೂ ಹಿಂಸೆ ಆಗ್ತಿದೆ ಅಂತ ಹೇಳ್ದೆ ಅಲ್ವಾ? ಏನದು? ಅಯ್ಯಪ್ಪ, ಅದು ಅದೇ ಟೈಟಾನಿಕ್ ಪೋಸು.